ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ರುಕ್ಮಿಣಿ ಶೆಟ್ಟಿ ಕನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ನಾನು ಮತ್ತು ನಮ್ಮ ಆಂಟಿ ಇಬ್ಬರೇ ಹೋಗ್ತಾ ಇರೋದು. ಆಂಟಿ, ಇವಾಗ ನಾವು ಹೋಗ್ತಾ ಇರೋದು ಯಾವ ದೇವಸ್ಥಾನಕ್ಕೆ? ಶಾಂತಿಗ್ರಾಮದ ಹತ್ರ ಭೋಗ ನರಸಿಂಹಸ್ವಾಮಿ ದೇವಸ್ಥಾನ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಆ ಒಂದು ದೇವಸ್ಥಾನದ ವಿಡಿಯೋನ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ಇವಾಗ ನಾವು ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ. ನಾವು ಬಸ್ಸಲ್ಲೇ ಹೋಗ್ತಾ ಇರೋದು. ನಾನು ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಆ ಒಂದು ವಿಡಿಯೋನ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ನಾವು ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ನಾವು ಬಸ್ ಸ್ಟ್ಯಾಂಡಿಗೆ ಬರೋದಕ್ಕೂ ಒಂದನೇ ಆಯಿತು. ಸೊ ಹಾಗಾಗಿ ಇವಾಗ ನಾವು ಬಸ್ ಹತ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಮತ್ತು ಫ್ರೆಂಡ್ಸ್, ನಾವು ಈಗ ಈ ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು ಅಂತ ಹೇಳಿದ್ರೆ, ಚನ್ನರಾಯಪಟ್ಟಣದಿಂದ ಹಾಸನಕ್ಕೆ ಹೋಗುವಾಗ ಒಂದು ಶಾಂತಿಗ್ರಾಮ ಅಂತ ಹೇಳಿ ಒಂದು ಸಿಗುತ್ತೆ. ಸೊ ಆ ಊರಲ್ಲೇ ಈ ದೇವಸ್ಥಾನ ಇರೋದು. ನೀವು ಯಾರೇ ಹೋಗಬೇಕು ಅಂದರೆ ಚನ್ನರಾಯಪಟ್ಟಣಕ್ಕೆ ಬಂದು ಅಲ್ಲಿಂದ ಹಾಸನ ಗಾಡಿ ಹತ್ತಿ ಶಾಂತಿಗ್ರಾಮದಲ್ಲೇ ಇಳಿದು ಹೋಗಬೇಕು ಫ್ರೆಂಡ್ಸ್. ಫ್ರೆಂಡ್ಸ್, ನಾವಿವಾಗ ಶಾಂತಿಗ್ರಾಮದಿಂದ ಬಂದ್ವಿ. ಶಾಂತಿಗ್ರಾಮದಿಂದ ನಾವು ಬಸ್ ಇಳಿದು ಆಪೋಸಿಟ್ ರೋಡಲ್ಲೇ ಹೋಗಬೇಕು ಫ್ರೆಂಡ್ಸ್ ಈ ದೇವಸ್ಥಾನಕ್ಕೆ. ಇವಾಗ ನೋಡಿ ಫ್ರೆಂಡ್ಸ್, ನಾವು ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಇದು ಆ ದೇವಸ್ಥಾನಕ್ಕೆ ಹೋಗೋ ರೋಡು. ಶಾಂತಿಗ್ರಾಮ ನಾನು ಊರೊಳಗಡೆ ನೋಡೇ ಇರಲಿಲ್ಲ ಫ್ರೆಂಡ್ಸ್. ನಾನು ಕೂಡ ಇದೆ ಫಸ್ಟ್ ನೋಡ್ತಾ ಇರೋದು. ಸೊ ತುಂಬ ಚೆನ್ನಾಗಿದೆ. ಊರೊಳಗಡೆ ಎಲ್ಲ ಒಳ್ಳೊಳ್ಳೆ ಮನೆಗಳು ಕೂಡ ಇದ್ದಾವೆ ಫ್ರೆಂಡ್ಸ್. ನಾವು ಇವಾಗ ದೇವಸ್ಥಾನ ಕೊನೆಗೂ ಫೈನಲಿ ನಾವು ದೇವಸ್ಥಾನ ಹತ್ರ ಬಂದ್ವಿ ಫ್ರೆಂಡ್ಸ್. ನೋಡಿ, ನಾವು ಬಂದಿರೋ ದೇವಸ್ಥಾನ ಇದೇನೆ, ಶ್ರೀ ಲಕ್ಷ್ಮೀ ವರದಾ ಯೋಗ ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ಶಾಂತಿಗ್ರಾಮ. ಫ್ರೆಂಡ್ಸ್, ನಾನು ಆಗಲೇ ನಿಮಗೆ ಹೇಳಿದ್ದೆ, ನಾನು ಬಂದಿರೋದು ಶಾಂತಿಗ್ರಾಮದಲ್ಲಿ ಇರೋದು ಈ ದೇವಸ್ಥಾನ ಅಂತೇಳಿ. ಸೊ ಇಲ್ಲೇ ಕೂಡ ನೇಮ್ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್, ಈ ದೇವಸ್ಥಾನ ಎಲ್ಲಿದೆ ಅಂತೇಳಿ. ಶ್ರೀ ಲಕ್ಷ್ಮೀ ವರದಾ ಯೋಗ ಭೋಗ ನರಸಿಂಹಸ್ವಾಮಿ ಶಾಂತಿಗ್ರಾಮ ಅಂತ ಹೇಳಿ ಅಲ್ಲೇ ಹಾಕಿದ್ದಾರೆ. ಮತ್ತು ಫ್ರೆಂಡ್ಸ್, ಪೂಜೆ ಸಾಮಾನೆಲ್ಲ ಕೂಡ ಇಲ್ಲೇ ಸಿಗುತ್ತೆ. ಸೊ ನೀವು ಇಲ್ಲೇ ತೊಗೋಬೋದು, ಮನೆಯಿಂದಲೇ ತರಬೇಕು ಅನ್ನೋದೇನಿಲ್ಲ. ಸೊ ಮನೆಯಿಂದಲೇ ತೊಗೊಬರೋರು ತೊಗೊಬರ್ಬೋದು, ಹಾಗೆ ಇಲ್ಲಿ ಕೂಡ ಸಿಗುತ್ತೆ. ಆಂಟಿ ಫ್ರೆಂಡ್ಸ್, ಏನಪ್ಪ ಇದು ಕರ್ಪೂರ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಳ್ತಾ ಇದ್ದೀರಾ? ಹೌದು ಫ್ರೆಂಡ್ಸ್, ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಫ್ರೆಂಡ್ಸ್, ಇಲ್ಲಿ ಈ ದೇವಸ್ಥಾನದಲ್ಲಿ 48 ಕರ್ಪೂರ ಮತ್ತು 48 ಪ್ರದಕ್ಷಿಣೆ ಹಾಕಬೇಕಂದ್ರೆ ನಾವೇನೇ ದೇವ್ರ ಹತ್ರ ಕೇಳ್ಕೊಂಡು ಅದು ಈಡೇರುತ್ತೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ನಮ್ಮ ಆಂಟಿ ಕೂಡ 48 ಕರ್ಪೂರನ ತಗೊಂಡು ಪ್ರದಕ್ಷಿಣೆನ ಹಾಕಿದ್ರು ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಅಂದರೆ 48 ವಾರನೇ ಮಾಡಬೇಕು ಅನ್ನೋದು ಏನೋ ಅದು ನನಗೆ ಗೊತ್ತಿಲ್ಲ. ಬಟ್ ಆದರೆ ನಾನಲ್ಲಿ ಒಬ್ಬರನ್ನ ಕೇಳಿದಾಗ ಅವರು ನನಗೆ ಹೇಳಿದ್ರು 48 ವಾರನೂ ಮಾಡ್ಬೋದು. ಇಲ್ಲ ಅಂತ ಅಂದರೆ ನಾವು 3 ವಾರ ಮತ್ತು 5 ವಾರ 9 ವಾರ ಆದರೂ ಕೂಡ ಮಾಡ್ಬೋದು ಅಂತ ಹೇಳಿದರು. ಆದರೆ ಕರ್ಪೂರನ 48 ಪ್ರದಕ್ಷಿಣೆ ಹಾಕಿ 48 ಕರ್ಪೂರನ ಹಾಕ್ತಾರೆ ಹೇಳಿ ಅಂತ ಹೇಳಿದ್ದಾರೆ. ಅದನ್ನು ಒಂದು ಸಲ ಮಾಡಿದ್ರೂ ಪರವಾಗಿಲ್ಲ ಅಂತ ನನಗೊಬ್ಬರು ಹೇಳಿದ್ರು ಫ್ರೆಂಡ್ಸ್. ಸೊ ಹಾಗಾಗಿ ನಾನು ನಿಮ್ಗೆ ಅದನ್ನು ಹೇಳ್ತಾ ಇದ್ದೀನಿ. ಬಟ್ ಆದರೆ ಇದು 48 ವಾರ ಹಾಗೆ 48 ಕರ್ಪೂರನ ಹಾಕಿದ್ರೆ ಇನ್ನೂ ತುಂಬ ಒಳ್ಳೆಯದು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ಸೊ ನಾವು ಹೋಗೋ ಟೈಮಲ್ಲಿ ಆಗಲೂ ದೇವಸ್ಥಾನಕ್ಕಿಂತ ಮಹಾಮಂಗಳಾರತಿ ಮಾಡೋ ಟೈಮ್ ಆಗಿತ್ತು. ಇಲ್ಲಿ ಎಲ್ಲ ತುಂಬ ಜನ ನಿಂತಿದ್ರು. ಹಾಗೆಯೇ ಇಲ್ಲಿ ಪ್ರಸಾದ ಕೂಡ ಕೊಡ್ತಾರೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿತ್ತು ಪ್ರಸಾದ ಕೂಡ. ಸೊ ಇವಾಗ ನಮ್ಮ ಆಂಟಿ ಕೂಡ 48 ಪ್ರದಕ್ಷಿಣೆಲ್ಲ ಹಾಕಿ ಬಂದಿದ್ದಾರೆ. ಇವಾಗ ನಾವು ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಆಂಟಿ 48 ಪ್ರದಕ್ಷಿಣೆನ ಹಾಕಿ ಬಂದ್ಮೇಲೆ ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಬಂದ್ವಿ. ಅಷ್ಟರಲ್ಲಿ ದೇವಸ್ಥಾನದ ಮಹಾಮಂಗಳಾರತಿಯನ್ನು ಮಾಡ್ತಾಯಿದ್ರು. ಮತ್ತು ಫ್ರೆಂಡ್ಸ್, ಇಲ್ಲಿ ತುಂಬ ಜನನೇ ಇದ್ದಾರೆ ಫ್ರೆಂಡ್ಸ್. ತುಂಬ ಜನ ಇದ್ದರು. ಬಟ್ ನಮಗೆ ಅಲ್ಲಿ ತುಂಬಾ ರಶ್ ಇತ್ತು. ಮತ್ತು ವಿಡಿಯೋ ಮಾಡೋಕ್ಕೂ ಕೂಡ ನನಗೆ ಅವಕಾಶ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಇವಾಗ ಸ್ವಲ್ಪ ಹೇಗೆ ಕಾಣಿಸ್ತೀನಿ ಹಾಗೆ ವಿಡಿಯೋನ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ತುಂಬ ರಶ್ ಇರೋದ್ರಿಂದ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಹೇಗೆ ವಿಡಿಯೋ ಮಾಡಿದ್ದೀನಿ. ಸೊ ಬೇಜಾರು ಮಾಡ್ತಿದ್ದಾರೆ. ಹಾಗೆ ನಾವು ಪೂಜೆಯನ್ನು ಮುಗಿಸ್ಕೊಂಡು ಮಂಗಳಾರತಿಯನ್ನು ತೊಗೊಂಡು ಹೊರಗಡೆ ಬಂದ್ವಿ. ಸೊ ಫ್ರೆಂಡ್ಸ್, ನಾವು ಇಲ್ಲಿ ಹೊರಗಡೆ ಬಂದಾಗ ಎಲ್ಲರೂ ದೀಪನ ಹಚ್ತಾ ಇದ್ರು. ಸೊ ಇಲ್ಲಿ ದೀಪ ಹಚ್ತಾ ಇದ್ದಾಗ ನಾವು ಹಚ್ಚೋಣ ಅಂತ
ನಮಗೂ ಒಂಥರ ಖುಷಿ ಅನ್ನಿಸ್ತು. ಅದಕ್ಕೆ ಬನ್ನಿ ನಾವು ಹಚ್ಚೋಣ ಅಂತ ಹೇಳಿ ನಾನು ಆಂಟಿ ಇಬ್ಬರು ಕೂಡ ಹೋಗಿ ಹಚ್ಚಿದ್ವಿ. ಹಾಗೆ ಇಲ್ಲಿ ಕಾರ್ತಿಕ್ ಮಾಸದಲ್ಲಿ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ನಾವಿಲ್ಲಿ ದೀಪನ ಹಚ್ಚಿದ್ವಿ. ಮತ್ತು ಮೀನ್ಸ್ ಇಲ್ಲಿ ಮಂಗಳವಾರದ ಹತ್ರನೇ ದೇವಸ್ಥಾನಕ್ಕೆ ಹೋಗಬೇಕು. ನಾನು ಆಗಲೇ ಹೇಳಿದೆ ನಿಮಗೆ 48 ಕರ್ಪೂರ 48 ವಾರ ಸೇವೆ ಮಾಡಬೇಕು ಅಂತ ಹೇಳಿ. ಅದನ್ನು ಇಲ್ಲಿ ಮಂಗಳವಾರನೇ ಮಾಡ್ತಾರೆ ಜಾಸ್ತಿ. ಅದಕ್ಕೆ ನಾನು ಇಲ್ಲಿ ಮಂಗಳವಾರನೇ ಮಾಡಬೇಕಾ ಇಲ್ಲಿ ಅಂತ ಕೇಳ್ತಾ ಇದ್ದೆ ಫ್ರೆಂಡ್ಸ್. ಅದಕ್ಕೆ ಅವ್ರು ಹೇಳಿದ್ರು ಹೌದು ಮಂಗಳವಾರ ನರಸಿಂಹಸ್ವಾಮಿ ವಾರ ಆಗೋದ್ರಿಂದ ಸೊ ಮಂಗಳವಾರನೇ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ಇಲ್ಲಿ ಮಂಗಳವಾರನೇ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು ಅದೊಬ್ಬರು. ಹಾಗೆ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೆ. ಸೊ ಅಂದರೆ ನಮ್ಮ ಆಂಟಿ 48 ಪ್ರದಕ್ಷಿಣೆ ಆಗೋ ತನಕ ಸೊ ನಾನೊಂದು ಹಾಗೆ ಕೂತಿದ್ದೆ ಫ್ರೆಂಡ್ಸ್. ಆ್ಯಕ್ಚುಲಿ ನನಗೆ ಕಾಲು ನೋವಾಗಿತ್ತು, ಹಾಗಾಗಿ ನಾನು 48 ಪ್ರದಕ್ಷಿಣೆ ಆಗೋದಕ್ಕೆ ಆಗಿಲ್ಲ. ನಮ್ಮ ಆಂಟಿ ಹೇಳ್ತಿದ್ರು. ಅವಾಗ ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ನಮ್ಮಲ್ಲಿ ಯಾರೋ ಒಬ್ಬರು ಹೇಳಿದ್ರು. ಅದನ್ನು ನಾನು ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಾಗೆ ಇಲ್ಲಿ ದೀಪ ಎಲ್ಲ ಹಚ್ಚಾದ್ಮೇಲೆ ಹಾಗೆ ನಾನು ಮತ್ತು ನಮ್ಮ ಆಂಟಿನೂ ಕೂಡ ಇಬ್ಬರು ಒಂದು ಫೋಟೋನ ತೊಗೊಂಡ್ವಿ. ತೊಗೊಂಡು ನಾವು ಇಲ್ಲಿ ಪ್ರಸಾದಕ್ಕೆ ನಾವು ಬಂದ್ವಿ ಫ್ರೆಂಡ್ಸ್. ಅದಕ್ಕಂತೂ ತುಂಬಾ ಜನ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಜನ ಕ್ಯೂ ಇದ್ದಾರೆ ಅಂತ ಹೇಳಿ. ಕೊನೆಗೂ ಫ್ರೆಂಡ್ಸ್ ಆ ರಶಲ್ಲಿ ನಿಂತ್ಕೊಂಡು ನಾವು ಪ್ರಸಾದನ ಇಸ್ಕೊಂಡು ಬಂದ್ವಿ. ನಾವು ಎಷ್ಟೇ ಕ್ಯೂವಲ್ಲಿ ನಿಂತ್ಕೊಂಡು ಕೊನೆಗೆ ಪ್ರಸಾದ ಇಸ್ಕೊಂಡಾಗಿ ನಾವು ಪ್ರಸಾದನ ತಿಂದಮೇಲೆ ಫ್ರೆಂಡ್ಸ್ ನಾವು ಅಷ್ಟೋ ತನಕ ನಿಂತಿದ್ದಕ್ಕೂ ಕೂಡ ನಮಗೆ ಏನು ಸಾಧನೆ ಅನ್ನಿಸ್ಲಿಲ್ಲ. ದೇವಸ್ಥಾನದಲ್ಲಿ ಪ್ರಸಾದ ಅಂತ ಅಂದಮೇಲೆ ನಿಮ್ಮೆಲ್ಲರಿಗೂ ಗೊತ್ತು ದೇವಸ್ಥಾನ ಪ್ರಸಾದ ಎಷ್ಟು ರುಚಿಯಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ. ದೇವಸ್ಥಾನ ಪ್ರಸಾದನ ತಿಂತಾನೆ ಇರೋಣ ಅಂತ ಅನಿಸುತ್ತೆ. ಮತ್ತು ಹಾಗೆಯೇ ಕೂಡ ಇಲ್ಲಿ ದೇವಸ್ಥಾನದಲ್ಲೂ ಕೂಡ ಪುಳಿಯೋಗರೆ, ಮೊಸರನ್ನ, ಪಾಯಸ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಈ ಪ್ರಸಾದ. ಹಾಗೆ ನಾವು ಪ್ರಸಾದನ ತಿಂದ್ಕೊಂಡು ಬರ್ಬೇಕಾದ್ರೆ ಎಲ್ಲ ಜನ ಎಲ್ಲ ಕಮ್ಮಿ ಆಗಿದ್ದರು. ನಾನು ಆವಾಗ ದೇವ್ರದ್ದು ವೀಡಿಯೋನ ಕರೆಕ್ಟಾಗಿ ಮಾಡೋಕ್ಕಾಗಿರಲಿಲ್ಲ ಅಂತೇಳಿ ಆಂಟಿ ಒಂದ್ಸಲ ವೀಡಿಯೋ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಆಂಟಿನೂ ಕೂಡ ಹೋಗು ನಾನು ಅದನ್ನೇ ಹೇಳೋಣ ಅಂತ ಹೇಳಿ ಈ ಜನ ರಶ್ ಕಮ್ಮಿ ಇದ್ರಲ್ಲ ಅಂದ್ವಿ. ಹಾಗೆ ನನಗೆ ಬೇಜಾರಾಗ್ತಿತ್ತು ನನ್ನ ಫ್ರೆಂಡ್ಸಿಗೆ ಇದೊಂದು ವೀಡಿಯೋನ ನನ್ನ ದೇವ್ರ ವೀಡಿಯೋನ ಹಾಕೋಕ್ಕಾಗಲಿಲ್ಲಲ್ಲ ಅಂತ. ಕೊನೆಗೂ ಈ ಇದೊಂದು ವೀಡಿಯೋನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ದೇವ್ರು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನಾವಿವಾಗ ದೇವಸ್ಥಾನದಲ್ಲಿ ನಮ್ಮದು ಪೂಜೆ ಎಲ್ಲ ಮುಗಿತು ಮತ್ತು ನಾವಿವಾಗ ಹೋಗ್ತಾ ಇದ್ದೀವಿ. ಮತ್ತು ಫ್ರೆಂಡ್ಸ್ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ನಾನು ಕೂಡ ಇಲ್ಲಿ ಫಸ್ಟ್ ಟೈಮ್ ಬಂದಿರೋದು ನಮ್ಮ ಆಂಟಿ ಜೊತೆ. ಮತ್ತು ಈ ದೇವಸ್ಥಾನದಲ್ಲಿ ವಿಶೇಷ ಏನಂದರೆ ನಾವು ಏನೇ ಅಂದ್ಕೊಂಡ್ರು ಕೂಡ ಈಡೇರುತ್ತಂತೆ ಫ್ರೆಂಡ್ಸ್. ಹಾಗೆ ಇಲ್ಲಿ 48 ವಾರ ಬಂದು ಪೂಜೆ ಮಾಡಬೇಕಂತೆ. ಮತ್ತು 48 ಪ್ರದಕ್ಷಿಣೆನೇ ಹಾಕಿ 48 ವಾರ ಬಂದು ನಾವು ಇಲ್ಲಿ ಪೂಜೆನ ಮಾಡಿದ್ರೆ ನಾವೇನು ಅಂದ್ಕೊಂಡಿದ್ದೀವಿ ಅದೇ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನೀವು ಕೂಡ ಈ ಸೈಡು ಹಾಸನ ಸೈಡ್ ಬಂದರೆ ಇಲ್ಲಿ ಶಾಂತಿ ಗ್ರಾಮದ ಹತ್ರ ಇಲ್ಲಿ ಒಂದು ಊರಿದ್ದೆ, ಅಲ್ಲಿ ದೇವಸ್ಥಾನ ಇದೆ ಫ್ರೆಂಡ್ಸ್. ಇಲ್ಲಿ ಯೋಗ ಭೋಗ ನರಸಿಂಹ ಅಂತ ಹೇಳಿ ಒಂದು ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನಕ್ಕೆ ನೀವು ಕೂಡ ಬಂದು ಇಲ್ಲಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್. ಇವತ್ತಿನ ನನ್ನ ಈ ಒಂದು ಬ್ಲಾಗಿಂಗ್ ವೀಡಿಯೋನ ನಾನು ನಿಮಗೆ ಏನು ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಮತ್ತು ಈ ಒಂದು ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಹಾಗೆ ನಾನು ಈಗಾಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತು ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಹಾಗೆ ಈ ದೇವಸ್ಥಾನಕ್ಕೆ ಬರೋದನ್ನು ಮರಿಬೇಡಿ ಫ್ರೆಂಡ್ಸ್. ಬಾಯ್. ನೀವು ತೊಗೊಂಡ್ರೆ ಬನ್ನಿ. ಏನು ಪ್ರಸಾದನಾ?